ನಮ್ಮ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರನ್ನು ಭೇಟಿ ಮಾಡೋಕ್ಕೆ ನಾನು ದೆಹಲಿಗೆ ಬಂದಿದ್ದೀನಿ. ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದರು ಬರೋಕ್ಕೆ. ಆದರೆ ಅಧಿವೇಶನದಲ್ಲಿ ಪ್ರಮುಖವಾಗಿ ನಾಗೇಂದ್ರನ ರಾಜೀನಾಮೆಗೋಸ್ಕರ ಅಧಿವೇಶನ ನಡೆಯೋಕ್ಕೆ ಬಿಡದೆ ಪ್ರತಿದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಧರಣಿ, ಹೋರಾಟ, ಪ್ರತಿಭಟನೆ, ರ್ಯಾಲಿ ಇವೆಲ್ಲ ಮಾಡ್ತಾಯಿದ್ದರಿಂದ ಆಗ ನನ್ನ ಕೈಲಿ ಬರೋಕ್ಕಾಗಿಲ್ಲ. ಅದಕ್ಕೆ ನಾನು ಮತ್ತೆ ರಿಕ್ವೆಸ್ಟ್ ಮಾಡಿದೆ. ಅವರು ಇವತ್ತು 12:30ಗೆ ನನಗೆ ಭೇಟಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಹೋಗಿ ಅವ್ರನ್ನ ಭೇಟಿ ಮಾಡಿ ಕರ್ನಾಟಕದ ವಿದ್ಯಮಾನಗಳ ಬಗ್ಗೆ, ವಿಧಾನಸಭಾ ಅಧಿವೇಶನದ ಬಗ್ಗೆ, ರಾಜ್ಯದಲ್ಲಿ ನಡೀತಾ ಇರೋಂಥ ಹೋರಾಟಗಳ ಬಗ್ಗೆ, ಇವೆಲ್ಲದ್ರ ಬಗ್ಗೆನೂ ಕೂಡ ಏನೇ ಮಾಹಿತಿ ಇದೆ ಅವರು ಏನು ಕೇಳ್ತಾರೆ ಆ ಮಾಹಿತಿನೆಲ್ಲ ಕೊಡ್ತೀನಿ ನಾವು ಈಗಾಗಲೇ ಕರ್ನಾಟಕದ ಸರ್ಕಾರ ನಾಗೇಂದ್ರನ ವಿಚಾರವಾಗಿ ಇನ್ನೂ ಮೀನಾವೇಷ ಎಣಿಸೋ ಅವಶ್ಯಕತೆ ಇಲ್ಲ. ಅವ್ರನ್ನ ಕ್ಯಾಬಿನೆಟ್ಟಿಂದ ಅವ್ರನ್ನ ವಜಾ ಮಾಡಬೇಕು. ಈ ಆಗ್ರಹವನ್ನು ಇಟ್ಕೊಂಡು ನಾವು ವಿಧಾನಸಭೆ ಒಳಗಡೆ ಹೋರಾಟವನ್ನು ನಾವು ಮಾಡಿದ್ದೀರಿ. ನಮ್ಮೆಲ್ಲ ಶಾಸಕರು ಮತ್ತು ನಮ್ಮೆಲ್ಲ BJP ಕಾರ್ಯಕರ್ತರು ಈ ಬಾರಿ ಇಡೀ ಅಧಿವೇಶನ ಕರ್ನಾಟಕದ ಇತಿಹಾಸದಲ್ಲೇ ಯಾವತ್ತೂ ಕೂಡ ಒಂದೇ ಒಂದು ವಿಚಾರ ತೆಗೆದುಕೊಂಡು ಇಡೀ ಅಧಿವೇಶನದಲ್ಲ ಹೋರಾಟ ಮಾಡಿರುವಂಥದ್ದು ರೆಕಾರ್ಡೇ ಇಲ್ಲ ಕರ್ನಾಟಕದಲ್ಲಿ. ಫಸ್ಟ್ ಟೈಮ್ BJP ನಾವು ಮತ್ತು JDS ಒಟ್ಟಿಗೆ ಸೇರಿ ಈ ಹೋರಾಟವನ್ನು ಮಾಡಿದ್ದೀರಿ. ವಿಶ್ವಾಸ ಇದೆ 100% ನಾಗೇಂದ್ರ ರಾಜೀನಾಮೆ ಆಗೇ ಆಗುತ್ತೆ. ಆ ಥರ ಸನ್ನಿವೇಶ ನಾವು ಕ್ರಿಯೇಟ್ ಮಾಡಿದ್ದೀರಿ. ಇಲ್ಲಾಂದರೆ ಮುಂದಿನ ಅಧಿವೇಶನದಲ್ಲೂ ಕೂಡ ನಾವು ಬಿಡಲ್ಲ. ನಾಗೇಂದ್ರನ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗ್ತೀರಿ. ಈ ವಿಚಾರವಾಗಿ ನಾವು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಳ್ಳುವ ತೀರ್ಮಾನವನ್ನು ಈಗಾಗಲೇ ನಾವು ಮಾಡಿದ್ದೀರಿ. ಅದರಿಂದ ನಾಗೇಂದ್ರ ಮಸ್ಟ್ ಗೋ, ನೋ ಡೌಟ್ ಅಟ್ ಆಲ್. ನಮಗಂತೂ 100% ಹೋಗೇಬೇಕು. ಆ ರೀತಿಯಾದಂಥ ಹೋರಾಟ ಮಾಡಿದ್ದೀರಿ. ಅಧಿವೇಶನದಲ್ಲೂ ಸುಮಾರು 5-6 ಬಾರಿ ಸಂಧಾನ ಸಭೆಗಳಾಯಿತು. ಯಾವುದೇ ಸಂಧಾನ ಸಭೆಗಳಲ್ಲೂ ನಾವು ಒಪ್ಪಿಲ್ಲ. ನಾಗೇಂದ್ರನ ತೆಗೆಯೋದು ಬಿಟ್ಟು ನಾವು ಬೇರೆ ಯಾವುದೇ ಮಾತಾಡಲ್ಲ ಅನ್ನೋ ಸ್ಪಷ್ಟವಾದಂಥ ನಿರ್ದೇಶನವನ್ನು ಕಾಂಗ್ರೆಸ್ ಪಾರ್ಟಿಗೆ, ಸರ್ಕಾರಕ್ಕೆ ಕೊಟ್ಟಿದ್ದೀರಿ. ಆ ದೃಷ್ಟಿಯಿಂದ ಅವರಿಗೆ ಬೇರೆ ದಾರಿ ಇಲ್ಲ. ಅಧಿವೇಶನ ಮುಗಿದ ತಕ್ಷಣ ರಾಜೀನಾಮೆ ಆಗುತ್ತೆ ಅಂತ ವಿಶ್ವಾಸ ಇದೆ. ಇನ್ನೇನು 1 ಅಥವಾ 2 ದಿನದಲ್ಲಿ ರಾಜೀನಾಮೆ ಆಗ್ಬೋದು. ನಮ್ಮ ಹೋರಾಟದ ಫಲವಾಗಿ BJP ಮತ್ತು JDSನ ಹೋರಾಟ, ವಿಧಾನಸಭೆ ಒಳಗಡೆ ಹೊರಗಡೆ ಹೋರಾಟದ ಫಲವಾಗಿ ಇವತ್ತು ರಾಜೀನಾಮೆ ಆಗ್ತದೆ. ಈ ವಿಚಾರವಾಗಿ ನಾವು ಇದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋದಂಥ ಕೀರ್ತಿ ಸಹ BJP ಮತ್ತು ನಮ್ಮ ಕಾರ್ಯಕರ್ತರಿಗೆ ಸಿಗ್ತದೆ.